ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಇವತ್ತು ಒಂದು ಬೆಳಗಾವಿ ಉಪಲೋಕಸಭಾ ಚುನಾವಣೆಯ ಅಂಕಿ ಸಂಖ್ಯೆಯೊಂದಿಗೆ ಒಂದು ವಿಶ್ಲೇಷಣೆಗೆ ಬಂದಿದ್ದೇನೆ ವೀಕ್ಷಕರೇ. ಯಾಕಂದರೆ ಎಲ್ರಿಗೂ ಬೆಳಗಾವಿ ಉಪಲೋಕಸಭಾ ಚುನಾವಣೆ ತುಂಬ ಕುತೂಹಲಭರಿತವಾಗಿ ಒಂದು ರಣಕಹಳೆ ಮೊಳಗ್ತಾ ಇದೆ. ಇಡೀ ದೇಶ ನೋಡುವಂಥ ಈ ಚುನಾವಣೆ, ಲೋಕಸಭಾ ಉಪಚುನಾವಣೆ ಯಾಕೆ ಆಗುತ್ತೆ ಗೊತ್ತಾ? ಇಲ್ಲಿ ಘಟಾನುಘಟಿ ಕರ್ನಾಟಕ ರಾಜ್ಯದ KPCC ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರು ನಿಂತರೆ BJP ಎಷ್ಟು ಮೈನಸ್ ಆಗುತ್ತೆ, ಸತೀಶ್ ಜಾರಕಿಹೊಳಿ ನಿಲ್ಲಿಲ್ಲ ಅಂದರೆ BJPಗೆ ಎಷ್ಟು ಪ್ಲಸ್ ಆಗುತ್ತೆ, ಒಟ್ಟು ಮತದಾರರ ಎಷ್ಟು, ಜಾತಿವಾರ ಅಂಕಿಅಂಶ ಲೆಕ್ಕಾಚಾರದೊಂದಿಗೆ ಬಂದಿದ್ದೇನೆ. ಯಾರ ಗೆಲುವು ಆಗುತ್ತೆ, ಯಾರು ಸೋಲನ್ನು ಅನುಭವಿಸ್ತಾರೆ, ಇದೊಂದು ಅಂದಾಜು ನಮ್ಮ ಲೆಕ್ಕಾಚಾರ. ಯಾಕಂದರೆ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೊಂದು ಸಿಹಿ ಸುದ್ದಿ ತಿಳಿಸ್ಲಿಕ್ಕೆ ಬಯಸ್ತೇವೆ. ಯಾಕಂದರೆ ಈಗಾಗಲೇ ಅಖಾಡಕ್ಕೆ ಧುಮುಕಲು ತಮ್ಮ ಕಾರ್ಯಕರ್ತರನ್ನು ಸನ್ನದ್ಧ ಮಾಡಿ ರಾಮದುರ್ಗ, ಸೌದತ್ತಿ ಮತ್ತು ಬೈಲೊಂಗಲ, ಗೋಕಾಕ, ಬೆಳಗಾವಿಯಲ್ಲಿ ಅನೇಕ ಲಕ್ಷಾಂತರ ಕಾರ್ಯಕರ್ತರ ಪಡೆಗಳನ್ನು ಈಗಾಗಲೇ ವಿನಿಯೋಗಿಸಿದ್ದಾರೆ. ಅವರಿಗೆ ಕಾರ್ಯ ಚಟುವಟಿಕೆಯಲ್ಲಿ ತಲ್ಲೀನರಾಗಿ ಸನ್ನದ್ಧರಾಗುವಂತೆ ತಮ್ಮ ಘಟಪ್ರಭಾದ ಕಾರ್ಖಾನೆ ಸೇವಾದಳದ ಮುಖಾಂತರ ಅನೇಕ ಯುವಕ ಯುವತಿಯರನ್ನು ತಯಾರು ಮಾಡಿ ಇವತ್ತು ಘಟಪ್ರಭಾ ನವದೆಹಲಿ ಮತ್ತು ಇಡೀ ಭಾರತ ನೋಡುವಂತೆ ಮಾಡಿದಂಥ ಕರ್ನಾಟಕ ಕಾಂಗ್ರೆಸ್ಸಿನ ಒಬ್ಬ ಚತುರ ಚಾಣಾಕ್ಷ ರಾಜಕಾರಣ, ಮಾಸ್ಟರ್ ಮೈಂಡ್ ಅಂತ ಹೇಳ್ತಾ ಬಂದಿದ್ದೀವಿ ನಾವು. ಸತೀಶ್ ಜಾರಕಿಹೊಳಿ ಈ ಅಖಾಡಕ್ಕೆ ಧುಮುಕಿದ್ದಾರೆ. ಈಗಾಗಲೇ BJPಯಿಂದ 10 ರಿಂದ 15 ಜನ ರೇಸ್ನಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಮಾತ್ರ ಸತೀಶ್ ಜಾರಕಿಹೊಳಿ ಇನ್ನೊಬ್ಬರ ಹೆಸರು ಈಗ ಮಾಯ ಆಗಿಬಿಟ್ಟಿದೆ. ಈಗ ಉಳಿದಿದ್ದು ಒಂದೇ ಸತೀಶ್ ಜಾರಕಿಹೊಳಿ. ಹೈಕಮಾಂಡವು ಸತೀಶ್ ಜಾರಕಿಹೊಳಿ ಮೇಲೆ ಒಲವು ತೋರಿಸ್ತಾ ಇದೆ. ಏನೇನಾಗುತ್ತೆ ಸತೀಶ್ ಜಾರಕಿಹೊಳಿ ನಿಂತರೆ ಮತ್ತು BJP ಅವ್ರ ನಿತ್ರ ಏನಾಗುತ್ತೆ, ಯಾವ ಅಭ್ಯರ್ಥಿಗೆ ಎಷ್ಟು ಮತ ಬೀಳುತ್ತೆ, ಇದೊಂದು ಅಂದಾಜು ಲೆಕ್ಕಾಚಾರ ನಾವು ಹೇಳ್ತಾ ಇದ್ದೀವಿ ನಂಬರ್ ಒನ್ ಚಾನಲ್ ಮುಖಾಂತರ. ವೀಕ್ಷಕರೇ, ಒಟ್ಟು ನೋಡಿ, ಬೆಳಗಾವಿ ಉಪಲೋಕಸಭಾ ಚುನಾವಣೆಯಲ್ಲಿ 18,17,000 ಮತಗಳು. ಇಲ್ಲಿ ಪ್ರಬಲ ಕೋಮು ಯಾವುದಿದೆ, ಲಿಂಗಾಯತ. ಒಟ್ಟು 8,50,000 ಮತಗಳಿವೆ ವೀಕ್ಷಕರೇ. ಇದರಲ್ಲಿ ಪಂಚಮಶಾಲಿ 6,90,000. ಅಂದರೆ ಇದು ಲಿಂಗಾಯತ ಪಂಚಮಶಾಲಿ ವೀರಶೈವರ ಭದ್ರಕೋಟೆ ಅಂತ ಹೇಳ್ಕೊತಾ ಬಂದಿದ್ದೀವಿ ನಾವು. ಅದೇ ರೀತಿ ಈ ಉಪಲೋಕಸಭಾ ಚುನಾವಣೆ ಮತ್ತು ಇದು ಲೋಕಸಭಾ ಚುನಾವಣೆಯಲ್ಲಿ ಸಹಿತ AK ಕ್ವಾಟ್ರಶೆಟ್ಟಿಯಿಂದ ಹಿಡ್ಕೊಂಡು ಶಿವಾನಂದ ಕೌಜಲ್ಗಿ, SB ಶಿದ್ನಾಳ್, ಬಾಬಾಗೌಡ ಪಾಟೀಲ್, ಸುರೇಶ್ ಅಂಗಡಿ, ಇವರು ಎಲ್ಲರೂ ಲಿಂಗಾಯತ ಪ್ರಮುಖ ಕೋಮಿಗೆ ಸೇರಿದವರು. ಇಲ್ಲಿ ಬೇರೆದವರು ಯಾರೂ ಆರಿಸಿ ಬಂದಿಲ್ಲ. ಯಾಕಂದರೆ ಇದು ಲಿಂಗಾಯತರ ಒಂದು ಪ್ರಬಲ ಕೋಟೆ. ಆ ಪ್ರಬಲ ಕೋಟೆಯನ್ನು ಭೇದಿಸಲಿಕ್ಕೆ ಹೋಗ್ತಾ ಇದ್ದಾರೆ ಯಾರು ಗೊತ್ತಾ? ಸತೀಶ್ ಜಾರಕಿಹೊಳಿ ಅವರಿಗೆ ಮಾತ್ರ ಆ ಭದ್ರಕೋಟೆಯನ್ನು ಶಿಥಿಲಗೊಳಿಸಿ ಅಲ್ಲಿಯ ಹೋಟುಗಳನ್ನು ಕನಿಷ್ಠ ಅರ್ಧದಷ್ಟು ಹೋಟುಗಳನ್ನು ತೆಗೆದುಕೊಂಡು ಒಂದು ಶಕ್ತಿ ನಿರ್ಮಾಣ ಮಾಡುವಂಥ ತಾಕತ್ತು, ಧೈರ್ಯ ಕೇವಲ ಸತೀಶ್ ಜಾರಕಿಹೊಳಿಗೆ ಇದೆ ವೀಕ್ಷಕರೇ. ಇದರಲ್ಲಿ ನೋಡಿ, ಅಂಕಿಅಂಶ ಜಾತಿವಾರ ಲೆಕ್ಕಾಚಾರ ಹೇಳ್ತೀನಿ. ಮರಾಠ 1,90,000 ಇದೆ, ಜೈನ್ ಸಮಾಜ 38,000 ಇದೆ, ಮುಸಲ್ಮಾನರು 3,40,000 ಇದೆ, ಕುರುಬರು 2,30,000 ಇದ್ದಾರೆ, ಶೆಡ್ಯೂಲ್ ಕಾಸ್ಟು 1,45,000, ST ಪರಿಶಿಷ್ಟ ಪಂಗಡ 44,000 ಇದೆ, ಇತರೆ ಹಿಂದುಳಿದ 45,000 ಮತಗಳಿವೆ ವೀಕ್ಷಕರೇ. ಇದರಲ್ಲಿ ಒಟ್ಟಾರೆ 18,17,000 ಇದು ಕಳೆದ ತಿಂಗಳು ಬಂದಂಥ ಅಂಕಿ ಲೆಕ್ಕಾಚಾರ. ಇದರಲ್ಲಿ ಮತ್ತು 18 ವಯಸ್ಸು ಕ್ರಾಸ್ ಆದವರು ಹೆಚ್ಚಿಗೆ ಸೇರ್ಪಡೆ ಆಗುವುದರಲ್ಲಿ ಸಂಭವವಿಲ್ಲ. ಒಟ್ಟಾರೆ 8.5 ಲಕ್ಷದಲ್ಲಿ ಪಂಚಮಶಾಲಿ 6,90,000 ಇದೆ ವೀಕ್ಷಕರೇ. ಇದರಲ್ಲಿ ಒಂದು ಅಂಕಿ ಅಂಶ ಒಂದು BJP ಮತ್ತು ಕಾಂಗ್ರೆಸ್ದು ಒಂದು ಅಂದಾಜು ಲೆಕ್ಕಾಚಾರ ಪ್ರಕಾರ ಹೇಳ್ತೀನಿ ನೋಡಿ ವೀಕ್ಷಕರೇ. ಕಾಂಗ್ರೆಸ್ನಿಂದ ಸತೀಶ್ ಜಾರಕಿಹೊಳಿ ನಿಂತರೆ ಮಾತ್ರ ಈ ಭದ್ರಕೋಟೆ ಒಡೆಯಲಿಕ್ಕೆ ಸಾಧ್ಯ, ಇನ್ನುಳಿದವರಿಗೆ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಸತೀಶ್ ಜಾರಕಿಹೊಳಿ ಸರ್ವ ಜಾತಿ ಧರ್ಮ ಜೊತೆ ಬೆರೆತಿದ್ದವರು. ಅವರು ಮಕ್ಕಳು ಸಹಿತ ಈಗ ಅವರ ಮಾರ್ಗದರ್ಶನದಂತೆ ಅವರ ಪರಿಪಾಲನೆಯನ್ನು ಮಾಡ್ಕೊತ ಬಂದಿದ್ದಾರೆ, ಅನುಕರಣೆ ಆಗ್ತಾ ಇದ್ದಾರೆ. ಅವರೂ ಸಹಿತ ಈಗ ಯುವಕರಿದ್ದಾರೆ. ಆಮೇಲೆ ಇಡೀ
ಉಪಲೋಕಸಭಾ ಚುನಾವಣೆ ಮತ್ತು ಬೆಳಗಾವಿಯಲ್ಲಿ ಸಾಮಾಜಿಕ ಚಟುವಟಿಕೆಯ ಮುಖಾಂತರ ಇವತ್ತು ಸತೀಶ್ ಜಾರಕಿಹೊಳಿ ಕರ್ನಾಟಕದಲ್ಲಿ ಒಂದು ಪ್ರತಿಬಿಂಬ ಒಳ್ಳೆಯ ಬೆಳಕಿನೊಂದಿಗೆ ಬರ್ತಾ ಇದ್ದಾರೆ. ಅವ್ರದ್ದು ವಿಶೇಷತೆ ಏನಂದರೆ ಸಾದಾ ಸೀದಾ ಕಡಿಮೆ ಮಾತಾಡ್ತಾರೆ, ಆದರೆ ಕೆಲಸ ಮಾತ್ರ ತುಂಬ ಮಾಡ್ತಾರೆ. ಸಾಮಾಜಿಕ ಚಟುವಟಿಕೆ, ಅನಾಥಾಶ್ರಮ ಇರ್ಬೋದು, ವೃದ್ಧಾಶ್ರಮ ಇರ್ಬೋದು, ಬಡ ಜನರು ಬಂದಂಥ ಅಹವಾಲುಗಳನ್ನ ತೆಗೆದುಕೊಂಡು ಸೂಕ್ತ ನಿರ್ದೇಶನ ನೋಡೋದು, ಸೌಮ್ಯ ರೀತಿಯಿಂದ ಸಹಾನುಭೂತಿಯಿಂದ ಒಂದು ಅಹವಾಲು ತೆಗೆದುಕೊಳ್ಳುವ ಸಂಸತ್ ಸದಸ್ಯ ನಮಗೆ ಬೇಕನ್ನೋರು ಎಷ್ಟು ಜನ ಇದ್ದೀರಾ ಅದನ್ನು ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಈಗ ಒಂದು ಸಣ್ಣ ಲೆಕ್ಕಾಚಾರ ಅಂದಾಜಾತಿನ ನೋಡಿ. ಕಾಂಗ್ರೆಸ್ದಿಂದ ಸತೀಶ್ ಜಾರಕಿಹೊಳಿ ಅವರು ನಿಂತರೆ 50,000ಕ್ಕಿಂತಲೂ ಹೆಚ್ಚು ಮರಾಠ ಓಟ ಪಡೆಯಬಹುದು. ಜೈನ್ ಸಮಾಜದವರಿಂದ 15,000 ಪಡೆಯಬಹುದು. 2,75,000 ಬೃಹತ್ ಪ್ರಮಾಣದಲ್ಲಿ ಮುಸ್ಲಿಮರ ಓಟ ಪಡೆಯಬಹುದು. 1.5 ಲಕ್ಷ ಕುರುಬ ಮತದಾರರು ಸಹಿತ ಅವರ ಸಂಪರ್ಕದಲ್ಲಿದ್ದಾರೆ. ಅನೇಕ ಧುರೀಣರು ಅವರ ಜೊತೆ ಇದ್ದಾರೆ, ಅದನ್ನು ಪಡೆಯಬಹುದು. 1 ಲಕ್ಷ ಶೆಡ್ಯೂಲ್ ಕಾಸ್ಟ್ದಿಂದ ಪಡೆಯಬಹುದು. 35,000 ಶೆಡ್ಯೂಲ್ ಟ್ರೈಬ್ಸ್ದಿಂದ ಪಡೆಯಬಹುದು. ವೀಕ್ಷಕರೇ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಿಂದನೂ ಪಡೆಯಬಹುದು. ಇತರೆ ಒಂದು 44,000ರಲ್ಲಿ 20,000 ಇತರ ಮತಗಳನ್ನು ಸತೀಶ್ ಜಾರಕಿಹೊಳಿ ಬಾಚಿಕೊಳ್ಳಬಹುದು. ಯಾಕೆಂದರೆ ಅವರು ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದವರು. ಇದರಲ್ಲಿ ಪ್ರಮುಖ ಲಿಂಗಾಯತ ಪ್ರಬಲ ಕೋಮು ಒಂದು 2 ಲಕ್ಷ ಮತ ಪಡೆದುಕೊಂಡ್ರೆ ಸತೀಶ್ ಜಾರಕಿಹೊಳಿ ಅವರು ಒಟ್ಟಾರೆ 8,45,000 ಮತ ಪಡೆದು ಗೆಲುವಿನ ಒಂದು ಬಾವುಟ ಹಾರಿಸಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಮಾತ್ರ ಸಾಮರ್ಥ್ಯ ಇದೆ. ಈಗ BJP ಸತೀಶ್ ಜಾರಕಿಹೊಳಿ ಅವರ ಎದುರಾಳಿ ಯಾರೇ ನಿಂತರೂ ಸಹಿತ ಅವರು ಏನು ಮಾಡ್ತಾರೆ, ಮರಾಠ 1,90,000 ಇದ್ದರೆ 1,10,000 ಮರಾಠ ಓಟ್ ಪಡೆಯಬಹುದು. ಯಾಕೆಂದರೆ BJP ಮರಾಠ ಪ್ರಾಬಲ್ಯದಲ್ಲಿದೆ. ಮರಾಠಿಗರು BJP ಅತ್ತ ಒಲವು ಸಾಧಿಸ್ತಾ ಇದ್ದಾರೆ. ಇದರಲ್ಲಿ ಜೈನ್ ಸಮಾಜು 38,000 ಇದ್ದರೆ 20,000 BJP ಅವರು ಪಡೆಯಬಹುದು. ಮುಸಲ್ಮಾನರು 3.5 ಲಕ್ಷ ಇದ್ದರೆ 10,000ರಿಂದ 15,000 ಮಾತ್ರ ಪಡೆಯಬಹುದು. ಯಾಕೆಂದರೆ ಇಲ್ಲಿ ಮುಸಲ್ಮಾನರು ಕಾಂಗ್ರೆಸ್ಗೆ, ಅಲ್ಪಸಂಖ್ಯಾತರು ಒಲವು ತೋರಿಸುವುದು ಇವತ್ತು ದೇಶಾದ್ಯಂತ ನಡೆಯುತ್ತಿರುವ ಪರಿಸ್ಥಿತಿ ನೋಡಿ ಮುಸಲ್ಮಾನರು ಕಾಂಗ್ರೆಸ್ಗೆ ಒಲವು ಹೆಚ್ಚಿಗಾಗಿ ತೋರಿಸಬಹುದು. ಕುರುಬರು 2,30,000 ಇದ್ದರೆ 1 ಲಕ್ಷ BJP ಪಡೆಯಬಹುದು. ಯಾಕೆಂದರೆ ಕುರುಬರು ಇಲ್ಲಿ 2,30,000 ಇದ್ದರೆ 1 ಲಕ್ಷ BJP ಅವರು ಪಡೆಯಬಹುದು. 1,30,000ರಲ್ಲಿ ಪೋಲಿಂಗ್ ಆಗಲಿಲ್ಲ ಅಂದರೂ 1 ಲಕ್ಷ ಮಾತ್ರ ಈ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಸಾಮರ್ಥ್ಯದಿಂದ ಪಡೆದುಕೊಳ್ಬಹುದು. SC 1,45,000 ಪರಿಶಿಷ್ಟ ಜಾತಿಯವರಿದ್ದರೆ 45,000ಕ್ಕಿಂತಲೂ ಹೆಚ್ಚು ಸತೀಶ್ ಜಾರಕಿಹೊಳಿ ಅವರು ಪಡೆಯಬಹುದು. ಶೆಡ್ಯೂಲ್ ಟ್ರೈಬ್ಸ್ ಪರಿಶಿಷ್ಟ ಪಂಗಡ 44,000 ಇದ್ದರೆ 20,000ರಿಂದ 25,000 ಪಡೆಯಬಹುದು. ಇತರೆ ಒಂದು 45,000 ಇದ್ದರೆ 25,000 ಸತೀಶ್ ಜಾರಕಿಹೊಳಿ ಪಡೆಯಬಹುದು. ಇದರಿಂದ ಒಟ್ಟಾರೆ ಪ್ರಬಲ ಕೋಮು ಲಿಂಗಾಯತ 4 ಲಕ್ಷ BJPಗೆ ಹೋದರೂ ಪರವಾಗಿಲ್ಲ. ಆದರೆ ಅಲ್ಲಿ ಅಂಕಿಅಂಶ ಎಷ್ಟಾಗುತ್ತೆ ಗೊತ್ತಾ ವೀಕ್ಷಕರೇ? 7,33,000. ಹಾಗಾದರೆ ಗೆಲುವು ಯಾರಿಗಾಗುತ್ತೆ? ಕಾಂಗ್ರೆಸ್ಸಿನ ಅಭ್ಯರ್ಥಿ, ಬಲಾಢ್ಯ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ಪರವಾಗಿ ವಾಲುತ್ತೆ. ಅದರಲ್ಲಿ 8,45,000 ಕಾಂಗ್ರೆಸ್ ಪಡೆದರೆ 7,30,000 BJP ಅವರು ಪಡೆಯಬೇಕಾಗತ್ತೆ. ಯಾಕಂದರೆ ಇದರಲ್ಲಿ 1 ಲಕ್ಷ ಅಥವಾ 80,000 ಅಂತರಗಳಿಂದ ಇದೊಂದು ಪೈಪೋಟಿಯ ಬಿಗ್ ಫೈಟ್ ಬೆಳಗಾವಿ ಉಪಲೋಕಸಭಾ ಆಗ್ಬೋದು. ಸತೀಶ್ ಜಾರಕಿಹೊಳಿ ಕಣಕ್ಕೆ ನಿಲ್ಲೋದು ಫೈನಲ್ ಆದ ತಕ್ಷಣ ಎಷ್ಟು BJPಯಲ್ಲಿ ಆಕಾಂಕ್ಷಿ ಇದ್ದರೂ ಅವರ ಸಂಖ್ಯೆ ಈಗ ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ಪ್ರಬಲ ಒಂದು ಸಾಮರ್ಥ್ಯ ಇದೆ, ಜನಸಂಘಟನೆ ಇದೆ, ಸಾಮಾಜಿಕ ಚಟುವಟಿಕೆ ಮುಖಾಂತರ, ಮಾನವ ಬಂಧುತ್ವ ವೇದಿಕೆ ಮುಖಾಂತರ, ಅನೇಕ ಸಮಾಜ ಕಾರ್ಯ ಚಟುವಟಿಕೆ ಮುಖಾಂತರ ಇಡೀ ಜಿಲ್ಲೆಯಲ್ಲಿ ತಮ್ಮ ಬಿಗಿ ಹಿಡಿತವನ್ನು ಸಾಧಿಸಿದವರು ಸತೀಶ್ ಜಾರಕಿಹೊಳಿ. ವೀಕ್ಷಕರೇ, ಇದನ್ನೆಲ್ಲ ಅಂಕಿ ಅಂಶವನ್ನು ಒಂದು ಅಂದಾಜು ಪಟ್ಟಿಯಂತೆ ಜನರಿಗೆ ಒಂದು ಗೊತ್ತಾಗಬೇಕು. ನಮಗೆ ಸಮಾಜ ಸೇವೆಯಲ್ಲಿ ಯಾರು ನಿಪುಣರಿದ್ದಾರೆ, ತಲ್ಲೀನರಾಗಿದ್ದಾರೆ, ನಮ್ಮ ಕಷ್ಟಗಳಿಗೆ ನಿವಾರಣೆ ಮಾಡೋಕ್ಕೋಸ್ಕರ ನಮ್ಮ ಹತ್ರ ಯಾರು ಬರ್ತಾರೆ ಅಂಥ ಸದಸ್ಯರು ನಾವು ಆಯ್ಕೆ ಮಾಡಬೇಕಲ್ವಾ ವೀಕ್ಷಕರೇ? ಅದನ್ನು ತೀರ್ಮಾನ ತೆಗೆದುಕೊಳ್ಳೋರು ನೀವು. ಇದೊಂದು ಅಂದಾಜು ಪಟ್ಟಿಯಂತೆ ನಾವು ನಂಬರ್ 1 ಚಾನಲ್ ಮುಖಾಂತರ ಇದನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇದು ವಿಡಿಯೋ ನಿಮಗೆ ಹೇಗೆ ಅನಿಸಿತು? ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಂಬರ್ 1 ಚಾನಲ್ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದನ್ನು ಫಾರ್ವರ್ಡ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ. ಬೆಳಗಾವಿ ಉಪಲೋಕಸಭಾ ಇವತ್ತು ರಾಜ್ಯ ಅಲ್ಲ, ದೇಶ ನೋಡುತ್ತೆ. ಯಾವಾಗ ನೋಡುತ್ತೆ?
ಸತೀಶ್ ಜಾರಕಿಹೊಳಿ ಅವರು ನಿಂತರೆ ಮಾತ್ರ ಅಂತಿಮ ಕಣ. ಮನಸ್ಸು ಅವ್ರದ್ದಿದೆ, ಆದರೆ ಅವರು ಯಾವಾಗಲೂ ಸೋಲಿಲ್ಲದ ಸರದಾರ. ಎಷ್ಟೋ ಚುನಾವಣೆಗಳು ಮುನ್ಸಿಪಾಲ್ಟಿಯಿಂದ ಹಿಡಿದು ಇಲ್ಲಿಯವರೆಗೆ ಬಂದಿದ್ದಾರೆ, ಎಲ್ಲಿಯೂ ಅವರು ಸೋಲು ಕಂಡಿಲ್ಲ. ಅವರು ಸೋಲು ಸಂಭವ ಇದ್ದಾಗ ಅಧ್ಯಯನ ಮಾಡ್ತಾರೆ, ಆ ಅಧ್ಯಯನ ಎಲ್ಲ ಮಾಡಿಯೇ ಆ ಅಖಾಡಕ್ಕೆ ಧುಮುಕ್ತಾರೆ. ಇದೇ ಇವತ್ತಿನ ವಿಶೇಷ ಸ್ಟೋರಿ ವೀಕ್ಷಕರೇ. ಯಾಕೆಂದರೆ ನಂಬರ್ 1 ಚಾನಲ್ ಯಾವಾಗಲೂ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ. ನಮಸ್ಕಾರ.